ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಹೌದು, ತುಂಬ ಫೇಮಸ್ ಆಗಿರೋಂಥ, ಎಲ್ಲೆಲ್ಲೂ ನೋಡಿದ್ರೂ ಗೌಡಗೆರೆ ಚಾಮುಂಡೇಶ್ವರಿ ಪ್ರಸಿದ್ಧಿಯಿಂದನೇ ಹೇಳ್ಬೋದು. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಅಂತ. ಫೈನಲ್ ಆಗಿ ಇವತ್ತು ಹೋಗ್ತಾ ಇದ್ದೀವಿ. ಹೋಗೋ ಥರ ಇರಲಿಲ್ಲ. ನಮ್ಮ ಸಿಸ್ಟರು ಅಂದರೆ ಕುಮಾರಿ ಬಾರಕ್ಕ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಮಕ್ಳುಗಳು ಕೇಳಬೇಕಾ, ರಜಾ ಇವಾಗಂತೂ ಹಾಫ್ ಡೇ ಎಕ್ಸಾಮ್ ಇತ್ತು, ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಈವ್ನಿಂಗ್ ಹೋಗ್ತಾಯಿದ್ವಿ. ಸ್ಯಾಟರ್ಡೇ ವ್ಲಾಗಿದು. ಸೊ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗದೇ ಇರೋ ಕಾರಣ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಫ್ಯಾಮಿಲಿ ಅಂದರೆ ನಾವು ಒಂದು 10 ಜನ ಹೋಗ್ತಾಯಿದ್ದೀವಿ ನಮ್ಮ ಮೈದವರ ಜೊತೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಎಲ್ಲೆಲ್ಲೂ ನೋಡಿದ್ರೂ ಅಷ್ಟೇನೆ ಈ ದೇವಸ್ಥಾನ ತುಂಬ ಜನ, ಅದರಲ್ಲಂತೂ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಡೈಲಿಂದು ಒಂದು 5-10 ವೀಡಿಯೋಸ್ ಆದರೂ ನೋಡ್ತಾಯಿದ್ದೆ ಹೋಗಬೇಕು ಅಂತ. ಸೊ ಇವತ್ತು ಹೊರಡ್ತಾ ಇದ್ದೀವಿ. ಆವಾಗಲೇ ಹೇಳಿದಾಗೆ ಟೈಮ್ ಬಂದು ಈವ್ನಿಂಗ್ ಆಗಿತ್ತು. ನೈಸ್ ರೋಡ್ ಕಡೆಯಿಂದ ಹೋಗ್ತಾಯಿದ್ವಿ. ನಮ್ಮ ಮನೆ ನಿಯರೆಸ್ಟಿಂದ ರಾಮನಗರ ಸೈಡಿಂದ ಹೋಗ್ತಾಯಿದ್ವಿ. ಆ್ಯಂಡ್ ಹಾಗೆ ಮಳೆ ಬರೋ ಥರ ಇತ್ತು. ಈವ್ನಿಂಗ್ ಆಗಿದ್ದರಿಂದ ಆಲ್ರೆಡಿ ಮಳೆನೂ ಬಂದು ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು. ಆಗಲೇ ಈ ಮಕ್ಳುಗಳು ಸ್ವಲ್ಪ ಏನು ಈ ತೀಟೆ ಕೀಟ್ಲೆ ಎಲ್ಲ ಮಾಡ್ತಾರೆ ಅಂತ ನಮ್ಮ 3 ಮಕ್ಕಳು ಹಿಂದೆ ಕೂತಿದ್ರು. ಇನ್ನು ನನ್ನ ತಮ್ಮ, ನನ್ನ ತಂಗಿ ಮಧ್ಯ ಸೀಟಲ್ಲಿ ಕೂತಿದ್ವಿ. ಅವನಿಗೇನೋ ಸ್ವಲ್ಪ ವಾಮಿಟ್ ಬರೋ ಥರ ಇತ್ತು ಅಂತೇಳಿ ಸ್ವಲ್ಪ ಆ ಕಡೆ ಇದು ಮಾಡಿಕೊಂಡು ಫ್ರೆಶ್ ಗಾಳಿ ಬೇಕು ಅಂತ ಇದು ಮಾಡ್ತಾಯಿದ್ದ. ಸೊ ಹಿಂಗಾಯಿತು. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದರ ನೆಕ್ಸ್ಟು ಇಲ್ಲಿ ಒಂದು ಸ್ಟ್ಯಾಚು ಥರ ಏನೋ ಮಾಡ್ತಾಯಿದ್ದಾರೆ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದು ಏನು ಇತ್ತು ಅಂದ್ಕೊಂಡು ಹಾಗೆ ನೋಡ್ತಾಯಿದ್ವಿ. ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ಕಂಟಿನ್ಯೂ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ಬೆಟ್ಟ ಗುಡ್ಡ ಗ್ರೀನರಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ನನಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಹೋಗ್ತಾಯಿದ್ವಿ. ಈ ಬೆಂಗಳೂರಲ್ಲಿ ಮನೆಗಳು ಒಂದಕ್ಕಿಂತ ಒಂದು ಮನೆಗಳು ಚೆನ್ನಾಗಿರ್ತವೆ. ಅದೇ ರೀತಿ ಹೊರಗಡೆ ಬಂದಾಗ ಒಂದು ಮರಕ್ಕಿಂತ ಇನ್ನೊಂದು ಮರ, ಈ ಬೆಟ್ಟ ಆ ಗುಡ್ಡ ಅನ್ನೋ ಥರ ಇರುತ್ತೆ ಫೀಲಿಂಗ್ಸು. ಸೊ ಹಾಗೆ ಇಷ್ಟು ಈವ್ನಿಂಗ್ ಆಗಿದ್ದರಿಂದ ವೆದರ್ ಒಳ್ಳೆ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಮಾವಿನ ಮರದ್ದು ಒಂದು ಏನು ಹೇಳ್ತಾರೆ, ಈ ತೋಪು, ಮಾವಿನ ತೋಪು ಅಂತಾರಲ್ಲ, ಆ ಥರ ಒಂದು ಸಿಕ್ತು. ನಮ್ಮ ಮಕ್ಕಳು ಸೈಡಿಗೆ ಗಾಡಿ ನಿಲ್ಲಿಸಿ ನಾವು ಹೋಗಿ ಕಿತ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ನಿಮ್ಮಪ್ಪ ನೀರು ಹಾಕಿ ಬೆಳೆಸಿದ್ದಾರೆ, ಹೋಗಿ ಕಿತ್ಕೊಂಬರೋಗಿ ಅಂತ ಹೇಳಿ ರೇಗಿಸ್ಕೊಂಡು ಹೋಗ್ತಾಯಿದ್ವಿ. ಈ ಗುಡ್ಡ ಬರುವ ಟೈಮಲ್ಲಿ ನಮ್ಮ ಮಕ್ಕಳು ಮಾವಿನಕಾಯಿ ಕೇಳ್ತಾಯಿದ್ರು. ನೋಡಿ ಅಲ್ಲಿ ಸಖತ್ತಾಗಿ ಬಿಟ್ಟಿದ್ದು ಮಾವಿನಕಾಯಿ ಕೂಡ, ಹೋಗಿ ಕಿತ್ಕೊಂಬರ್ತೀವಿ ಅಂತ ಹೇಳ್ತಾಯಿದ್ರು. ಫೈನಲ್ ಆಗಿ ನಾವು ಹೋಗಿದ್ದು ಸ್ಯಾಟರ್ಡೇ ಅಂತ ಆವಾಗಲೇ ಹೇಳಿದೆ. ಸಂಡೇ ಏನು ಬರುತ್ತೆ ಅವತ್ತು ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನನ್ನ ತಂಗಿ ಹೇಳ್ತಾಯಿದ್ಲು. ಅವಳು ಏನೋ ಒಂದು 7 ವಾರ ಬರ್ತೀನಿ ಅಂತ ಅಂದ್ಕೊಂಡು ಹೋಗ್ತಾಯಿದ್ಲು. ಇದು 5ನೇ ವಾರ. ಹಾಗಾಗಿ ನಾವು ಕೂಡ ಹೋಗಿಲ್ಲ ಅನ್ನೋದಕ್ಕೆ ಬಾರಕ್ಕ ಅಂತೇಳಿ ಕರ್ಕೊಂಡು ಬಂದಿದ್ದಂಥದ್ದು. ಗಾಡಿ ಪಾರ್ಕ್ ಮಾಡೋಕ್ಕೆ ಎಲ್ಲಿ ಅಂತೇಳಿ ಗಾಡಿ ಪಾರ್ಕ್ ಮಾಡ್ತಾಯಿದ್ದಾರೆ ನೋಡಿ. ಆ್ಯಂಡ್ ಈ ಕಡೆಯಿಂದ ನೋಡ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿನ ನೋಡ್ಕೊಂಡು ಹಾಗೆ ಹೋಗ್ತಾಯಿದ್ವಿ. ಅವಳು ಹೇಳ್ತಾಯಿದ್ಲು, ಎಂಟ್ರೆನ್ಸ್ ಅಕ್ಕ, ಇಲ್ಲಿ ಕ್ಯೂ ನಿಂತಿರಬೇಕು, ಅಷ್ಟು ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು, ಅಷ್ಟು ಕ್ಯೂ ಇರುತ್ತೆ ಅಂತ ಹೇಳಿ, ಕ್ಯೂ ಲೈನ್ಸ್ ಇರುತ್ತೆ ಅಂತ ಹೇಳ್ತಾಯಿದ್ಲು. ಹೌದಾ ಅಂದ್ಕೊಂಡು ಹಾಗೆ ಹೋಗ್ತಾಯಿದ್ವಿ. ಫೈನಲಾಗಿ ನಮ್ಮ ಮಕ್ಕಳಿಗಂತೂ ಇಲ್ಲಿ ಒಳಗಡೆ ಬಿಟ್ಟ ತಕ್ಷಣ ಚಾಮುಂಡೇಶ್ವರಿ ದೊಡ್ಡ ವಿಗ್ರಹ ನೋಡಿ ಅವ್ರಿಗೆ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ನನ್ನ ಮಗ ಹೋಗಿ ಮೇಲ್ಗಡೆಯಿಂದ ವಿಡಿಯೋ ಕವರ್ ಮಾಡ್ಕೊಂಡು ಬಂದಿದ್ದ. ಸಖತ್ತಾಗಿತ್ತು. ಇನ್ನು ಇಲ್ಲಿ ಬಂದು ತೆಂಗಿನಕಾಯಿನೆಲ್ಲ ಅವ್ರ ಮನಸ್ಸಲ್ಲಿರೋವಂಥ ಕಷ್ಟ ಸುಖ, ಏನು ಅವ್ರ ಮನೆ ತಾಪತ್ರಯಗಳು ಇರ್ತಾವಲ್ವ, ಅದನ್ನೆಲ್ಲ ಹೇಳ್ಕೊಂಡು ಈ ಥರ ತೆಂಗಿನಕಾಯಿನ ಕಟ್ತಾರಂತೆ. ನನ್ನ ತಮ್ಮನೂ ಕೂಡ ಒಂದು ತೆಂಗಿನಕಾಯಿನ ಕಟ್ತಾ.
ನನಗೆ ಇದನ್ನೆಲ್ಲ ನಾವು ಫಸ್ಟೇ ಹೋಗಿದ್ರಿಂದ ಏನು ಅನ್ನಿಸ್ಲಿಲ್ಲ, ಕಟ್ಟಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಹಾಗಾಗಿ ನಾನೇನು ಕಟ್ಟೋಕ್ಕೆ ಹೋಗಿಲ್ಲ. ನನ್ನ ಮಗ ನೋಡಿ ಫುಲ್ಲು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಆಲ್ಮೋಸ್ಟ್ ಈಗ ಹೊರಗಡೆ ಹೋಗ್ಬಿಟ್ರೆ ನಮಗೆ ಒಂದು ಸ್ವಲ್ಪ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ವೀಡಿಯೋ ಕವರ್ ಮಾಡೋಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಸೊ ನನ್ನ ಮಗನಿಗೆ ಕೊಟ್ಬಿಡ್ತೀನಿ ಕ್ಯಾಮ್ರಾನ. ಹೆಂಗೋ ಹಂಗೆ ಮಾಡ್ಕೊಂಬರಲಿ, ಎಡಿಟ್ ಮಾಡುವಾಗ ನೋಡೋಣ ಅಂತ. ಫಸ್ಟು ಇಲ್ಲಿ ಒಂದು ತಾಯಿ ಚಾಮುಂಡೇಶ್ವರಿನ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ವಿಡಿಯೋ ಅಲೌಟ್ ಇಲ್ಲ ಅಂತ ನೇಮಲ್ಲಿ ಬೋರ್ಡಲ್ಲಿ ಹಾಕಿದ್ರು. ಸೊ ಹಾಗಾಗಿ ನಾವು ಯೋಚನೆ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಾವಿರಾರು ಏನು ಹೇಳ್ತಾರೆ, ಸಾವಿರಾರು ತೆಂಗಿನಕಾಯಿಗಳ್ನ ಇಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಬಸವಣ್ಣನ ಕೂಡ ಇಲ್ಲೊಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು ಸಾವಿರಾರು ಮಟ್ಟದಲ್ಲಿ ತೆಂಗಿನಕಾಯಿಗಳಿದ್ದಾವೆ. ನಿಜವಾಗ್ಲೂ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಇದ್ದಾವೆ. ಅದನ್ನೇನು ನಮ್ಮ ಮನೆಯವ್ರ ಕೈಲಿ ಯಾರೋ ಹೇಳಿದ್ರು, ನಮ್ಮ ಮನೆಯವ್ರ ಜೊತೇಲಿ ಇದನ್ನು ಒಂದು 3 ತಿಂಗಳು ಬಿಟ್ಟು ಆಮೇಲೆ ಎಲ್ಲ ಓಪನ್ ಮಾಡಿ ಒಡೆದು ಈ ಕೊಬ್ಬರಿ ಏನಕ್ಕೋ ಯೂಸ್ ಮಾಡ್ತೀವಿ ಅಂತ ಏನೋ ಹೇಳಿದ್ರಂತೆ. ಸೊ ಹಿಂಗಾಯಿತು. ಗೊತ್ತಿಲ್ಲ, ಎಷ್ಟೊಂದು ಜನ ಭಕ್ತಾದಿಗಳು ಬರ್ತಾರಲ್ವ, ಅದನ್ನು ಅಲ್ಲೇ ಬಿಟ್ಟರು ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಕೂಡ ಬಸವಣ್ಣ ಮತ್ತು ಈಶ್ವರ ಅವ್ರದ್ದು ವಿಗ್ರಹ, ಈಶ್ವರ ಸ್ವಾಮಿ ವಿಗ್ರಹನೂ ಕೂಡ ಇದೆ. ಹಾಗೆ ದೇವಸ್ಥಾನದೊಳಗೆ ಕೂಡ ಎಂಟ್ರಿ ಆಗ್ತಾಯಿದ್ವಿ. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಶ್ರೀ ಕ್ಷೇತ್ರ ಗೌಡಿಗೆರೆ ಅಲ್ಲಿಗೆ ಹೋಗ್ತಾ ಇರೋವಂಥದ್ದು. ಅಲ್ಲೇ ಪಾದಗಳಿಗೆ ನಮಸ್ಕಾರ ಹಾಕ್ಕೊಂಡು ಎಲ್ಲರೂ ಒಳಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ಸಖತ್ತಾಗಿತ್ತು. ಆ್ಯಂಡ್ ಅವತ್ತು ಏನೋ ಸ್ಪೆಷಲ್ ಡೇ ಅನಿಸುತ್ತೆ. ಆ್ಯಕ್ಚುಲಿ ಚಿನ್ನದ ವಿಗ್ರಹನ ಮಾಡಿಸ್ಕೊಂಬಂದಿದ್ರು ಯಾರೋ, ಅದನ್ನು ಕೂಡ ಅಲ್ಲಿ ಕೊಡ್ತಾಯಿದ್ರು. ಅದೆಲ್ಲ ವಿಡಿಯೋ ನಾವು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆವಾಗಲೇ ಹೇಳಿದಾಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಯ ಆಯಿತು ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಕ್ಯಾಮ್ರಾ ಅಲೌಟ್ ಇಲ್ಲ ಅಂತ ಹೇಳಿದಾಗ ನಾವು ವಿಡಿಯೋ ಮಾಡೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಯಾಕೆ ಬೇಕು ಅಂತ ನೋಡಿ, ಅಮ್ಮನವರು ಸ್ವಲ್ಪ ಮಟ್ಟಿಗೆ ಕಾಣಿಸಿದೆ. ಅಂದರೆ ಕ್ಲಿಯರಾಗಿ ನನ್ನ ಮಗ ವಿಡಿಯೋ ಮಾಡಿಲ್ಲ ಕನ್ನಡದಲ್ಲಿ. ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ತುಂಬಾ ನೋಡ್ಬೋದು. ಅದೇ ಮನಸ್ಸಲ್ಲಿ ಏನಾದ್ರು ಕಷ್ಟ ಹೇಳ್ಕೊಂಡು ರಾಮ ನೀರು ದಾಟ್ಬೇಕಾದ್ರೆ ಇಂಥ ಕಲ್ಲೆ ಅಂತ ಹಾಕಿರೋದಲ್ಲಿ ಅಯೋಧ್ಯೆ ಎಲ್ಗೂ ಹೋಯ್ತಾರಲ್ಲ ಹತ್ರ ವೇಟೇಜ್ ಕಲ್ಗಳು ರವಿ ತೋರಿಸ್ತೇವೆ ನೋಡಿ ಕಲ್ಲು ರಾಮ ಸೇತುವೆ ಇವೇ ಕಲ್ಲು ಹಾಕಿರೋದು. ರಾಮ ಸೇತುವೆಗೆ ಕೆಳಗಡೆ ಗಣಪತಿ ಎಲ್ಲ ಈ ಗೌಡಿಗೆರೆಯಲ್ಲಿ ಇದು ವಿಗ್ರಹ ಏನಿದೆ, ದೊಡ್ಡ ಮಟ್ಟದ ಈ ವಿಗ್ರಹನೇ ತುಂಬ ಫೇಮಸ್ಸು. ಇಲ್ಲಿ ಈ ಒಂದು ವಿಗ್ರಹನೇ ಎಲ್ಲ ಕಡೆನೂ ಓಡಾಡ್ತಾ ಇರೋವಂಥದ್ದು. ಇಲ್ಲಿ ಸೈಡಲ್ಲಿ ಬಂದು ಒಂದು ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ. ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಸ್ವಲ್ಪ ಲಾಂಗ್ ಇದೆ, ಹಾಗಾಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಬರುತ್ತೆ. ಅದು ನೋಡುವ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೂ ಬಂದು ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ತಾಯಿ ನಮ್ಮಮ್ಮನ ಹತ್ರ ಮಂಗಳಾರತಿ ತೊಗೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗು ಹಾಗೆ ಕೆಲವೊಂದು ಫೋಟೋಸು ಎಲ್ಲ ತೆಕ್ಕೊಂಡು ಹೋದ್ವಿ. ನಮ್ಮ ತಂಗಿ ಬಂದು ಯಂತ್ರ ಹಾಕಿಸಿದ್ಲು ಮಗನಿಗೆ, ಹಾಕಿಸ್ಕೊಂಡು ಹಾಗೆ ನೋಡಿಕೊಂಡು ಬರ್ತಾ ಇದ್ದೀವಿ. ನನ್ನ ಮಗ 1-2 ನಿಮಿಷ ವೆಯ್ಟ್ ಮಾಡಿ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇಲ್ಲ ಅವನಿಗೆ. ತುಂಬ ಥರದ್ದು ಒಂದು ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಕ್ಚುಲಿ ಈ ವಿಡಿಯೋ ಏನಕ್ಕೆ ಇಷ್ಟು ಕ್ಲಿಯರಾಗಿ ಅಂದರೆ, ನೋಡಿಲ್ಲ ಅನ್ನೋರಿಗೆ ಒಂದು ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಎಲ್ಲ ನಾವು ಬೇರೆ ಕಡೆ ದೇಶಗಳಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಒಂದು ಅಕ್ಕಪಕ್ಕ ದೇವಸ್ಥಾನಗಳು ಈ ಥರ ಒಂದು ಪ್ರಸಿದ್ಧಿಯಾಗಿರೋ ಪ್ಲೇಸಸ್ನ ನೋಡ್ಬೋದು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕೆಲವೊಂದು ಪ್ರಾಣಿಗಳು ಮತ್ತು ಏನು ಹೇಳ್ತಾರೆ ಪಕ್ಷಿಗಳು, ಈ ಥರದ್ದೆಲ್ಲ ತುಂಬಾ ಮಾಡಿದ್ದಾರೆ, ಹೋಗಿ ನೋಡ್ಬೋದು. ಒಂಥರ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಈ ಮ್ಯೂಸಿಯಮ್ ಥರ ಇದೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು ಒಳಗಡೆ ಸಖತ್ತಾಗಿದೆ. 50 ರುಪೀಸ್ ಏನೋ ತೊಗೊಂಡ್ರು ಒಳಗಡೆ ಹೋಗಿ ಬರಲಿಕ್ಕೆ. 5 ವರ್ಷದ ಒಳಗಡೆ ಇಲ್ಲಿ ಬೆಲ್ಲದ ಆರತಿ ಮಾಡಿ ಕಾಯಿ ಕಟ್ತೀನಿ ಅಂತೇಳಿ ಇನ್ನೊಬ್ಬ ತಮ್ಮ ತಗೊಂಡು ಬಂದಿದ್ದಂಥದ್ದು. ಹಾಗೆ ಎಲ್ಲರೂ ಕೂಡ ಬೆಲ್ಲದ ಆರತಿನ ಮಾಡಿ ದೇವರ ಹತ್ರ ತಮ್ಮ ಮನಸ್ಸಲ್ಲಿರೋವಂಥ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಹಾಗೆ ಬೆಲ್ಲದ ಆರತಿನ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಪಾಪನೂ ಕೂಡ ಮಂಗಳಾರತಿ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದಾನೆ. ನೋಡಿ, ಚಿಕ್ಕ ಮಕ್ಕಳಿಗೆ ಎಷ್ಟು ಭಕ್ತಿ ಇರುವಾಗೆ ನಮಗೆ ಬರಬಾರ್ದ ಭಕ್ತಿ. ಆ್ಯಂಡ್ ಇದು ಎದುರುಗಡೆ ನೋಡ್ತಾ ಇರೋವಂಥದ್ದು ಉಪ್ಪಿನ ರಾಶಿ.
ಇದಕ್ಕೆ ಏನು ಎತ್ತ ಈ ಉಪ್ಪಿನ ರಾಶಿ ಇಲ್ಲಿಗೆ ಹೆಂಗೆ ಬಂತು ಅನ್ನೋದು ನನಗೂ ಕೂಡ ಗೊತ್ತಾಗಲಿಲ್ಲ. ಅಲ್ಲಿ ಕೇಳಲಿಕ್ಕೂ ಕೂಡ ಯಾರೂ ಇರಲಿಲ್ಲ. ಸರಿ ಸದ್ಯ ಓಕೆ ಅಂದ್ಬಿಟ್ಟು ಸದ್ಯ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಹಿಂಗಾಯಿತು. ನಮ್ಮ ಮಕ್ಕಳು ಡ್ಯಾನ್ಸು ಅವ್ರಿಗೆ ಇವಾಗ ಕೈ ಕಾಲು ಬಿಟ್ಟಂಗಾಗಿದೆ. ಬೆಂಗಳೂರಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಂಗೆ ಫ್ರೀ ಅಂದರೆ ಫ್ರೀ ಥರ ಆಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ಪೂಜೆ ಕೂಡ ಮಾಡಿ ನಮ್ಮ ಮನೆ ಕಡೆ ಬಂದ್ವಿ. ಮತ್ತು ಪ್ರಸಾದ ಊಟ ಮಾಡಿಕೊಂಡು ಆ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅದು ಮುಂದಿನ ವ್ಲಾಗಲ್ಲಿ ಬರುತ್ತೆ. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.